ಚೆನ್ನಾಗಾಯ್ತು ಎಲ್ಲ ಇಷ್ಟ ಆಯ್ತು. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಅವ್ರ ಕ್ಯಾರೆಕ್ಟರ್ ಚೆನ್ನಾಗೈತೆ, ಕ್ಯಾರೆಟ್ ಚೆನ್ನಾಗಿದೆ, ಹೀರೋ ಕ್ಯಾರೆಕ್ಟರ್ ಚೆನ್ನಾಗೈತೆ. ನೀರು ತುಂಬಿಕೊಂಡಿದೆ, ಬೇಜಾರಾಯ್ತು. ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಕನ್ನಡ ಫಿಲಮ್ನ ನೋಡಿ ಕನ್ನಡ ಭಾಷೆನ ಉಳಿಸ್ಬೇಕು, ಮತ್ತು ಹೊಸಬರು ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಚೆನ್ನಾಗಿ ಬೆಳೆಸ್ಬೇಕು. ತುಂಬ ಚೆನ್ನಾಗಿದೆ ಫಿಲಮ್. ತುಂಬ ಚೆನ್ನಾಗಿದೆ ಪಿಕ್ಚರ್. ಮನೆ ಮಕ್ಕಳು ಮಾಡೋ ಥರ, ಮನೇಲಿ ಮಕ್ಕಳು ಯಾವ ಥರ ಆ್ಯಕ್ಟ್ ಮಾಡ್ತಾರೆ ನಮ್ಮ ಜೀವನದಲ್ಲಿ, ಅದು ಅದರಲ್ಲಿ ಚೆನ್ನಾಗಿದೆ. ನಮ್ಮ ಮನೇಲಿ ಹೇಗೆ ನಡವಳಿಕೆ ಮಕ್ಕಳು ಮಾಡ್ತಾ ಇದ್ದಾರೆ ಆ ಥರ ಇದೆ, ಚೆನ್ನಾಗಿದೆ. ತಾತ ಇದಕ್ಕೋಸ್ಕರ ಕಾಸು ಹಣ ಮೇಲೆ ಎತ್ಕೊಳ್ತಾರೆ, ಅದು ತುಂಬ ಇಷ್ಟ ಆಯ್ತು. ಚೆನ್ನಾಗಿ ನೋಡಬೇಕು. ತಾತ ಎಷ್ಟು ಕಷ್ಟಪಟ್ಟು ದುಡ್ತಾ ಸೂಪರಾಗಿದೆ ಸರ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಚೆನ್ನಾಗಿದೆ ಸರ್. ಸೆಂಟಿಮೆಂಟು ಎಲ್ಲ ನೋಡ್ಬೋದು, ಎಲ್ಲ ಪಕ್ಕ ಚೆನ್ನಾಗಿದೆ. ಖುಷಿ ಆಗಿದೆ. ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಹೀರೋದು ಎಲ್ಲ ನಮ್ಮ ಮನೆಯಲ್ಲಿ ನಡೆಯೋದೆಲ್ಲ ನಮಗೆ ನೆನಪು ಬಂತೀಗ. ಸರ್ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು, ಎಲ್ಲ ಫ್ಯಾಮಿಲಿಯವ್ರ್ಸ್ ಎಲ್ಲ ನೋಡ್ಬೋದು. ತುಂಬ ಆಕ್ಸೆಪ್ಟ್ ಅಂದರೆ ಆಕ್ಸೆಪ್ಟ್, ಎಷ್ಟು ಹೇಳ್ಬೇಕು ಬಾಯ ಬರ್ತಾ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬ ಸೆಂಟಿಮೆಂಟ್ ಇದೆ, ಲವ್ ಅದರಲ್ಲಿ ಹಂಗೆ ಇದೆ, ಫ್ರೆಂಡ್ಶಿಪ್ಪು ಹಂಗೆ ಇದೆ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೆ, ಹೇಳೋಕ್ಕೂ ಬಾಯ್ ಬರ್ತಾ ಇಲ್ಲ. ತುಂಬ ಚೆನ್ನಾಗಿದೆ ಇಷ್ಟ ಸರ್ ನಾವು ಹೇಳೋದು. ಸರ್ ಇರೋ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆಲ್ಲ ಬುದ್ಧಿ ಬರ್ತದೆ ಈ ಫಿಲಮ್ ನೋಡಿದ್ರೆ. ಈ ಮಕ್ಕಳು ತಾಯಿ ಮಕ್ಕಳು ಎಲ್ಲ ತಂದೆ ಅವರೆಲ್ಲ ದುಡಿಯಿತು ಅವ್ರಿಗೆ ಓದೋಕ್ಕೆಲ್ಲ ಕಳಿಸ್ತಾರಲ್ಲ, ಈ ಥರ ಪೊರ್ಕಿ ಥರ ಓಡಾಡ್ತಾರೆ ಅವರೆಲ್ಲ. ಇದು ನೋಡಿದ್ರೆ ಸ್ವಲ್ಪ ಬುದ್ಧಿ ಬರ್ತದೆ, ಮನೆಯಲ್ಲಿ ತಿಳ್ಕೊತಾರೆ ಕಷ್ಟ ಸುಖ. ತುಂಬ ಚೆನ್ನಾಗಿದೆ ಸರ್. ಆದರೆ ತಂದೆ ತಾಯಿ ವಯಸ್ಸಾದ ಕಾಲದಲ್ಲಿ ಮಕ್ಕಳು ದುಡ್ದು ಸಾಕಬೇಕು ಅನ್ನೋ ಒಂದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಹೆಣದ ಮೇಲೆ ಆ ದುಡ್ಡು ಚೆಲ್ಲಿರುವಂಥ ದುಡ್ಡು ಆಯ್ಕೊಳ್ಬೇಕಾದ್ರೆ ತುಂಬ ಸಂಕಟ ಆಯಿತು ಸರ್. ಅದು ತಾಯಿ ಪಾಠ ತುಂಬ ಚೆನ್ನಾಗಿದೆ, ಮತ್ತು ಕಾಮಿಡಿ ತುಂಬ ಚೆನ್ನಾಗಿದೆ.